ಏನು ನಮಗೂ ಏನು ಗೊತ್ತಿಲ್ಲ, ನಾವು ಈಗ ಬಂದವರು ಬರೀ ಒಟ್ಟ ಇಲ್ಲ, ಒಟ್ಟು ಕೂಡಿ ಬರೀ ಒಂದು 2 ಲೀಟರ್ ತಗೊಂಡವ. ಮತ್ತು ಇವು ನೀರಾಡಿಸೋರು ಇವು ನೀರಿಗೈತ ನೀರು ಒಟ್ಟ ಹೋಗೋದು ಏನೋ ತಡ್ಕೊತಾವ. ಇವು ಕುರಿಮರಿ ಬದಕ್ಕೆ ಹಂಗಾರಿ ಇವು ಇದ್ರ ಜೀವನ ಇಷ್ಟ ಆರಾಮ್ ರೀ. ಒಂದೊಂದು ಆಡಿಗೆ 20,000 ಸಿಕ್ಕಾಪಟ್ಟಿ ಹಾರಿಡಕ್ಕ ಬಂದೈತೆ. ಇದಕ್ಕೆ ಸಾಂದ್ ಐತಿ. ನಮಸ್ಕಾರ ಸ್ನೇಹಿತರೆ, ನನ್ನೆಲ್ಲ ಪ್ರೀತಿಯ ಕರುನಾಡ ಅನಾಥ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ, ಇದು ವಿಡಿಯೋ ನೋಡಕತ್ತಾರಲ್ಲ ನೀವು, ಇವು ಆಡುಗಳು ಸತ್ತವ್ರಿ. 24 ಆಡುಗಳು ಒಂದೇ ಜಾಗದಾಗ ಸತ್ತವು. ಇದು ಏನು ಸಮಸ್ಯೆ ಆಗೈತಂದ್ರೆ, ಗೊಬ್ಬರದ ನೀರು ಕುಡ್ದವ್ರು ಕಲಿಸಿಟ್ಟಾಗ. ಇವು ಯಾವ ರೀತಿ ಏನು ಈ ಥರ ಯಾಕೆ ಸಮಸ್ಯೆ ಆಗತ್ತೆ ನಾವು ಮೊದಲಿಂದ ಹೇಳ್ಕೊತ ಬಂದೀವಿ. ಇದು ನಮ್ಮ ಏರಿಯಾದಾಗ ಆಗೋದು ಇದು 2ನೇ ಬಾರಿ. ಮೊದಲೊಂದು ಸಲ ಹಿಂಗಾಗಿತ್ತು, ಅದು ಸಮಸ್ಯೆ ಸ್ವಲ್ಪ ಕಡಿಮೆ ಪ್ರಮಾಣದಾಗಿತ್ತು. ಈಗಂತೂ ಇವು ಏನತ್ಲ ದೊಡ್ಡ 24 ಆಡುಗಳು ಏನತ್ಲ ಒಂದು ಅರ್ಧ ಗಂಟೆ ಒಳಗನ ಸತ್ತು ಹೋಗ್ಯಾವ. ಇದು ಹೆಂಗಾಗಿತ್ತಪ್ಪ ಅಂತಂದ್ರೆ, ಇಲ್ಲಿ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ಯರಗುದ್ರಿ ಮತ್ತು ಗುಲಗೊಂಚಕೊಪ್ಪ ಅಂತೇಳಿ ನಡಬರ್ಕ್ ಒಂದು ಹಳ್ಳ ಐತ್ರಿ. ಹಳ್ಳದಾಗ ಒಂದು ಮಡ್ಡೆ ಐತಿ. ಆ ಮಡ್ಡ್ಯಾಗ ಇವರು ಆಡಿನ ಮಾಲಕರು ರೈತರು ಮೇಸ್ಕೊಂತ ಹೋಗ್ಯಾರ್ರಿ. ಅಲ್ಲಿ ಏನಾಗೈತಪ್ಪ ಅಂತಂದ್ರೆ, ಮಡ್ಯಾಗ ಒಂದು ಬೋರಿನ ಪಾಯಿಂಟ್ ಐತಿ. ಆ ಬೋರ್ನಿಂದ ಕೆಳಗಡೆ ಹೊಲಕ್ಕೆ ನೀರು ಹೋಗೈತೆ. ಅಲ್ಲಿ ಅವರು ರೈತರು ಏನು ಮಾಡ್ಯಾರಪ್ಪ ಅಂತಂದ್ರೆ, ಬೋರಿನ ಪಾಯಿಂಟ್ ಹತ್ತಾರ ಗೊಬ್ಬರದ ನೀರು ಕಲಿಸಿಟ್ಟಾರ. ಅಂದ್ರೆ ಡ್ರಿಪ್ನಾಗ ಒತ್ಸಾಕತ್ತೇಳಿ ಕಲಿಸಿಟ್ಟು ಕಿಶಿಂದ ಅವ್ರ ಮನೆಗೆ ಹೋಗ್ಯಾರ್ರಿ. ಇವ್ರು ಏನು ಮಾಡ್ಯಾರ, ಆಡಿನವರು ಸಂಚಾರಿ ಇವರು ಮೇಸವರು ಮೇಸ್ಕೊಂತ ಮಡ್ಯಾಗ ಹೋಗ್ಯಾರು. ಮಡ್ಯಾಗ ಹೋಗಿ ಕಿಶಿಂದ ಏನತ್ಲ ಆ ಬೋರಿನ ಪಾಯಿಂಟ್ ಕಡೆ ಇವ್ರು ಗೊಬ್ಬರ ಕಲಿಸಿಟ್ಟಾರ. ಇವ್ರು ತಲೆಯಾಗ ಬಂದಿಲ್ಲ, ಅದ ನೋಡಿಲ್ಲ ಇವ್ರು. ಹಂಗ ಇವ್ರ ಬಿಟ್ಟು ದೂರ ಕೂತಾರು. ಹಿಂಗಾಗಿ ಮೇಕೋತ್ ಹೋಗಿಸಿಂದ ಅಲ್ಲಿ ಗೊಬ್ಬರದ ನೀರು ಕುಡ್ದಾರು. ಕುಡ್ದು ಏನು ಒಂದು 15-20 ನಿಮಿಷ ಅಷ್ಟೇ ಟೈಮ್ ಹತ್ರ. 10 ನಿಮಿಷ ರೀ. 10 ನಿಮಿಷನಾಗ ಅದನ್ನತ್ಲ ಸ್ವಲ್ಪ ಒಂದಾಗಣ ಬಿದ್ದು ಒದ್ದಾಡಕತ್ತಾವ್ರಿ. ಯಾಕೆ ಹಿಂಗೆ ಯಾಕಾಗತ್ತವು ಏನ ಅಂತೇಳಿ ಮುಂದೋಗಿ ನೋಡಿದಾಗ ಒದ್ದಾಡನ. ಅವಾಗ ಏನು ಮಾಡ್ಯಾನ, ಡಾಕ್ಟ್ರ್ ಫೋನ್ ಹಚ್ಚಾನ. ಡಾಕ್ಟ್ರ್ ಒಂದು 15-20 ನಿಮಿಷ ಆದ್ರೆ ಡಾಕ್ಟ್ರ್ ಬರ್ಕೊಡ್ದು ಏನತ್ಲ ಒಂದು ಲಟ್ಬಿಟ್ಟು ಒದ್ದಾಡೆ ಬಾಯಾಗ ಬರು ಬಂದು ಸತ್ತೋಗ್ಬಿಟ್ಟಾರ ಪಾಪ. ಆದರೂ ಏನತ್ಲ ಈ ಥರ ಆಗಬಾರ್ದ್ರೆ. ಈಗ ಏನತ್ಲ ಏನಾಗ್ಬಿಡ್ತೈತಿ, ಸಂಚಾರಿ ಕುರಿಗಾರಿಗೆ ಇದು ಭಾಳ ಹೊಡೆದು ಕುಂಟತೈತೆ. ಮೊದಲು ಏನತ್ಲ ಬ್ಯಾನ್ ಎತ್ತು ಬರ್ತಿದ್ವು. ಆ ಬ್ಯಾನಿಗೆ ಏನತ್ಲ ಇತ್ತಿತ್ಲಾಗೆ ಬಂದು ಸ್ವಲ್ಪ ಮೆಡಿಕಲ್ಲಿ ಇದ್ರಾಗ ಇಂಪ್ರೂವ್ಮೆಂಟ್ ಆಗಿ ವ್ಯಾಕ್ಸಿನ್ಗಳು ಬರೋಣ ಏನತ್ಲ ಸ್ವಲ್ಪ ಇತ್ತಿತ್ಲಾಗೆ ಇದ್ರದ್ದು ಕಿರಿಕಿರಿ ಕಡಿಮೆ ಆಗಿತ್ತು. ಆದ್ರೂ ಏನಂತ ಸಂಚಾರಿ ಕುರಿಗಾರ ಏನತ್ಲ ಇದು ಸ್ವಲ್ಪ ಹೊರಗಡೆ ಅಡ್ಡಾಡಿ ಅವ್ರಿಗೆ ಏನತ್ಲ ಇದು ಸಮಸ್ಯೆ ಆಯ್ತಾರೆ. ಅದಕ್ಕೆ ಏನತ್ಲ ಎಲ್ಲ ಸಂಚಾರಿ ಕುರಿಗಾರ ಏನತ್ಲ ಇದ್ರ ಬಗ್ಗೆ ಭಾಳ ಎಕ್ಸ್ಟ್ರಾ ಕೇರ್ ತೊಗೊಂಡು ಸ್ವಲ್ಪ ನೀರು ಎಲ್ಲಿ ಕುಡಿತಾವ ಮರಿಗಳ ಎಲ್ಲಿ ಕುಡಿಸ್ಬೇಕು, ಬೋರಿನ ಪಾಯಿಂಟ್ ಇರ್ತಾವು, ಒಡ್ಡು ಇರ್ತಾವು, ಬದು ಇರ್ತಾವ ಹೊಲದಾಗ. ಬದುವಿನಾಗ ರೈತರ ಕೀಟನಾಶಕ ಔಷಧ ಇಟ್ಟಿರ್ತಾರೋ, ಔಷಧ ಗೊಬ್ಬರ ಚೀಲಗಳು ಇಟ್ಟಿರ್ತಾರೋ, ಗೊಬ್ಬರ ಇಟ್ಟಿರ್ತಾರೋ. ಇನ್ನೆಲ್ಲ ಏನತ್ಲೆ ಸ್ವಲ್ಪ ಎಲ್ಲ ಕೇರ್ ತೊಗೊಂಡು ನೋಡಿ ಸ್ವಲ್ಪ ಸಂಚಾರಿ ಕುರಿಗಾರ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕಾಗೈತೆ. ಇಲ್ಲ ಅವ್ರು ಏನತ್ಲ ಈ ಥರ ಸಮಸ್ಯೆಗಳನ್ನ ಪದೇ ಆಗತ್ತವ್ರೆ. ಈಗ ಏನು ಮಾಡೋದು ಪಾಪ ಲುಕ್ಷಾನ್ ಸಾಕಷ್ಟು ನೋವು ಅನುಭವಿಸಾಕ್ತಾರ. ಇದ್ರ ಮೇಲೆ ಜೀವನ ಇರ್ತೈತೆ ಅವ್ರದ. ಈಗ ಎಷ್ಟೇ ನೋವು ಅನುಭವಿಸ್ರು ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪಾಪ ಇದ್ರಾಗ ಯಾರ್ದು ತಪ್ಪರಂಗಿಲ್ಲ. ಮೂಗ್ ಜಾನವಾರ ಹೋಗಿ ಕುಡ್ದಿರ್ತಾವು, ಅವರು ಬೇಕತ್ತಿಟ್ಟಿರಂಗಿಲ್ಲ, ಇವರು ಕುಡಿಸ್ಬೇಕಂತ ಕುಡಿಸ್ರಂಗಿಲ್ಲ. ಅದ್ರ ದಯವಿಚ್ಛೆ ಆಗೈತಿ. ಆದ್ರೂ ಏನು ಮಾಡೋಕ್ಕಾಗಲ್ಲ. ಇನ್ನಾರು ಮುಂದೆ ಏನತ್ಲೆ ಸಂಚಾರಿ ಕುರಿಗಾರ ಇದ್ರ ಬಗ್ಗೆ ಏನತ್ಲೆ ಎಕ್ಸ್ಟ್ರಾ ಕೇರ್ ತೊಗೊಂಡು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಏನು ಮಾಡೋದು ಪಾಪ ಸಾಕಷ್ಟು ನೋವು ಅನುಭವಿಸಾಕತ್ತಾರೋ. ಭಗವಂತನಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ,
ಇದು ಇಷ್ಟೆಲ್ಲ ನೋವು ಅನುಭವಿಸಿ ಇಷ್ಟೆಲ್ಲ ಭಾಳ ಕಷ್ಟಪಟ್ಟು ಬೆಳೆಸಿ ನೋವು ಅನುಭವಿಸಾಕತ್ತಾರ ಪಾಪ. ಇಂಥ ಏನತ್ಲೆ ದುಃಖವನ್ನು ಈ ನೋವನ್ನು ಭರಿಸುವಂಥ ಶಕ್ತಿ ದೇವ್ರು ಅವ್ರಿಗೆ ಕೊಡ್ಲಿ ಅಂತ ಕೇಳ್ಕೊತಾ ಏನತ್ಲೆ ಸಂಚಾರಿ ಕುರಿಗಾರರು ಇದ್ರ ಬದಲು ಎಕ್ಸ್ಟ್ರಾ ಕೇರ್ ತೋರಿ ಭಾಳ ಹುಷಾರಾಗಿರಿ. ನೀರು ಕುಡ್ಸುವಾಗ ಏನತ್ಲೆ ಸ್ವಲ್ಪ ಹುಷಾರಾಗಿದ್ದು ಇದ್ರ ಬದಲು ಏನತ್ಲೆ ಎಕ್ಸ್ಟ್ರಾ ಕೇರ್ ತೋರಿ ಅಂತ ಹೇಳ್ಕೊತಾ ಮೊದಲು ಈ ಥರ ಇರಲಿಲ್ಲ, ಈಗ ಇತ್ತಿತ್ಲಾಗಿ ಹೆಚ್ಚಾಗತ್ತಾವು. ಇದು ಏನತ್ಲೆ ರಿಪೀಟ್ ಆಗಲ್ದಂಗೆ ಏನತ್ಲೆ ಇದು ಜನರಿಗೆ ಆಮೇಲೆ ಸಂಚಾರಿ ಕುರಿಗಾರರಿಗೆ ಏನತ್ಲೆ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ಮತ್ತು ಇದ್ರ ಬದಲು ಏನತ್ಲೆ ತಿಳುವಳಿಕೆ ಬರುವಂಗೆ ಏನತ್ಲೆ ಎಲ್ಲ ಕುರಿಗಾರ ಏನತ್ಲೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿರಿ. ಈ ಥರ ಆಗಲ್ದಂಗೆ ನೋಡ್ಕೋರಿ. ಈ ವಿಡಿಯೋದಿಂದ ಏನತ್ಲೆ ಮತ್ತೊಮ್ಮೆ ಈ ಥರ ಆಗಲ್ದಂಗೆ ಒಂದು ಎಕ್ಸ್ಟ್ರಾ ಕೇರ್ ತಗೊಳ್ಳಿ ಅನ್ನೋ ಕಾರಣಕ್ಕಾಗಿ ಏನತ್ಲೆ ಈ ವಿಡಿಯೋ ನಾ ಅಪ್ಲೋಡ್ ಮಾಡಾಕ್ತೇನೆ. ಇದ್ರ ಬದಲು ಏನತ್ಲೆ ಎಕ್ಸ್ಟ್ರಾ ಕೇರ್ ತೋರಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ಈ ಥರ ಇನ್ನೊಮ್ಮೆ ಆಗಲ್ದಂಗೆ ನೋಡ್ಕೋರಿ ಅಂತ ಹೇಳ್ತಾ ಮತ್ತೊಮ್ಮೆ ಏನತ್ಲೆ ಆ ರೈತರಿಗೆ ಏನತ್ಲೆ ಈ ನೋವನ್ನು ಸಹಿಸುವಂಥ ಶಕ್ತಿ ದೇವರು ಭಗವಂತ ಕರುಣಿಸ್ಲಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ನನ್ನ ಎಲ್ಲ ಪ್ರೀತಿಯ ಕರುನಾಡ ಅನ್ನದ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ.